ಸ್ನೇಹಿತರೆ, ದೆಹಲಿ ಯೂನಿವರ್ಸಿಟಿಗೆ ಸೇರಿದಂತಹ ಶಿವಾಜಿ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಂತಹ ದೇಬೋಸ್ಮಿತಾ ಪೌಲ್ ಅವರನ್ನ ಭೀಕರವಾಗಿ ಅವ್ರ ಮನೆಯಲ್ಲಿ ಕೊಲೆ ಮಾಡಿದ್ದಾರೆ. ಈ ಪ್ರಕರಣ ಭೇದಿಸೋದು ಪೊಲೀಸರಿಗೆ ಬಹಳ ಕಷ್ಟ ಆಗಿತ್ತು. ಆದರೆ 2-3 ದಿನದಲ್ಲಿ ಈ ಪ್ರಕರಣವನ್ನ ಭೇದಿಸಿದ್ದಾರೆ. ಹಾಗೆ ಆರೋಪಿಗಳಾದಂತ ಪಶ್ಚಿಮ ಬಂಗಾಳದ ದಂಪತಿಗಳು ಮತ್ತು ಅವರ 13 ವರ್ಷದ ಮಗನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾಕಾಗಿ ಈ ಪ್ರೊಫೆಸರ್ನ ಹತ್ಯೆ ಮಾಡಿದ್ರು, ಮತ್ತೆ ಈ ಘಟನೆ ಹೇಗಾಯ್ತು, ಈ ಪೊಲೀಸರು ಇದನ್ನ ಹೇಗೆ ಭೇದಿಸಿದ್ರು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ, ಶಿವಮೊಗ್ಗ. ಸ್ನೇಹಿತರೆ, ದೆಹಲಿಯಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ದೇಬೋಸ್ಮಿತಾ ಪೌಲ್ ಅನ್ನೋರು ವಾಸ ಮಾಡ್ತಿರ್ತಾರೆ. ಅವರ ತಂಗಿ ಅವರಿಗೆ ಕರೆ ಮಾಡ್ತಾರೆ. ಅವ್ರು ಫೋನ್ ಎತ್ತೋದಿಲ್ಲ. ಒಂದಿನ ನೋಡ್ತಾರೆ, 2 ದಿನ ನೋಡ್ತಾರೆ. ಪದೇ ಪದೇ ಕರೆ ಮಾಡಿದ್ರು ಕೂಡ ಅವ್ರು ಫೋನ್ ಎತ್ತೇ ಇದ್ದಾಗ ಮನೆ ಹತ್ರ ಬರ್ತಾರೆ ಅವ್ರ ತಂಗಿ. ಆದ್ರೆ ಮನೆ ಲಾಕ್ ಆಗಿರುತ್ತೆ. ತನಗೆ ಹೇಳ್ದೆ ಎಲ್ಲೋ ಅಕ್ಕ ಹೋಗಲ್ವಲ್ಲ ಅನ್ನೋ ಅನುಮಾನದ ಮೇಲೆ ಅವ್ರು ಏನ್ ಮಾಡ್ತಾರೆ, ಪೊಲೀಸರಿಗೆ ದೂರು ಕೊಡ್ತಾರೆ. ಪೊಲೀಸರು ಬಂದು ಡೋರ್ ಹೊಡೆದು ಲಾಕ್ ಹೊಡೆದು ಒಳಗೆ ಹೋಗ್ತಾರೆ. ಅಲ್ಲಿ ರಕ್ತದ ಕಲೆಗಳು ಇರುತ್ತೆ. ಆ ರಕ್ತದ ಕಲೆನ ಅನುಸರಿಸ್ಕೊಂಡು ಒಳಗೆ ಹೋದಾಗ ಡ್ರಾಯಿಂಗ್ ರೂಮ್ ನಲ್ಲಿ ದೇಬೋಸ್ಮಿತಾ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ಭೀಕರವಾಗಿ ಅವರನ್ನ ಹೊಡೆದು ಹತ್ಯೆ ಮಾಡಿರ್ತಾರೆ. ಯಾರು ಈ ಕೊಲೆಯನ್ನ ಮಾಡಿತ್ತು, ಏನಾಗಿದೆ ಅಂತ ಸುತ್ತ ಪರಿಶೀಲನೆ ಮಾಡಿದಾಗ ಅಲ್ಲಿ ಒಂದು ಬ್ಯಾಗ್ ಕಾಣಿಸುತ್ತೆ. ಆ ಬ್ಯಾಗ್ ಅನ್ನ ತೆರೆದು ನೋಡಿದಾಗ ಮೇಲ್ಗಡೆ ರೂಪಾಯಿ ನೋಟುಗಳನ್ನ, ಕಂತೆಗಳನ್ನ ಇಟ್ಟಿರ್ತಾರೆ. ಒಳಗೆ ಎಲ್ಲ ತೆಗೆದು ನೋಡಿದ್ರೆ ಒಳಗಡೆ ನಕಲಿ ನೋಟುಗಳು, ಅಂದ್ರೆ ಖಾಲಿ ಹಾಳೆಗಳು ಮತ್ತೆ ನಕಲಿ ನೋಟುಗಳಿಂದ ಆ ಬ್ಯಾಗ್ ಅನ್ನ ತುಂಬಿರ್ತಾರೆ. ಮೇಲ್ ಮಾತ್ರ ಒರಿಜಿನಲ್ ನೋಟನ್ನ ಇಟ್ಟಿರ್ತಾರೆ. ಹಾಗೇನೆ ಅಲ್ಲಿ ರಕ್ತಸಿಕ್ತವಾಗಿದ್ದಂತ ರೇಸರ್ ಅನ್ನ ಪೊಲೀಸರು ವಶಪಡಿಸ್ಕೊಳ್ತಾರೆ. ಅದಾದ ನಂತರ ಪರಿಶೀಲನೆ ನಡೆಸಿದಾಗ ಅಡಿಗೆ ಮನೆಯಲ್ಲಿ ಅವ್ರೇನೋ ಸ್ನಾಕ್ಸ್ ರೆಡಿ ಮಾಡ್ತಾ ಅರ್ಧಕ್ಕೆ ಬಿಟ್ಟಿದ್ದು ಅದು ಕಾಣಿಸುತ್ತೆ. ಮತ್ತೆ ಕಾಫಿ ಟೀ ಕುಡಿದಿದ್ದು ಕೂಡ ಅಲ್ಲಿ ಕಾಣಿಸುತ್ತೆ. ಆ ಆರೋಪಿಗಳು ಆ ಅಪಾರ್ಟ್ಮೆಂಟ್ ಅಲ್ಲಿ ದೇಬೋಸ್ಮಿತಾ ಅವರ ಮನೆಯಲ್ಲೇನೆ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಹೋಗಿರೋದು ಗೊತ್ತಾಗುತ್ತೆ. ಇದನ್ನೆಲ್ಲ ನೋಡಿದಾಗ ಪೊಲೀಸರಿಗೆ ಅನುಮಾನ ಬರುತ್ತೆ. ಅವರಿಗೆ ಸವಾಲಾಗಿದ್ದು ಏನು ಅಂತಂದ್ರೆ, ಇವ್ರಿಗೆ ಯಾರ ಜೊತೆ ದ್ವೇಷ ಇತ್ತು ಅಂತ ವಿಚಾರಿಸಿದ್ರೆ ಯಾರೂ ಇರ್ಲಿಲ್ಲ. ಆದ್ರೆ ಅಲ್ಲಿ ಸುತ್ತಮುತ್ತ CCTV ಫುಟೇಜ್ ಅನ್ನ ಗಮನಿಸೋಣ ಅಂತಂದ್ರೆ ಆ ಏರಿಯಾದಲ್ಲಿ ಆ ಮನೆಗೆ ಹೋಗುವಂತ ದಾರಿನಲ್ಲಿ CCTV ಫುಟೇಜಸ್ ಜಾಸ್ತಿ ಇರೋದಿಲ್ಲ. ಒಂದೇ ಒಂದು CCTV ಫುಟೇಜ್ ಅವ್ರಿಗೆ ಸಿಗುತ್ತೆ. ಆ CCTV ಫುಟೇಜ್ ಅನ್ನ ತಮ್ಮ ವಶಕ್ಕೆ ತಗೊಳ್ತಾರೆ. ತಕ್ಷಣ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇಬೋಸ್ಮಿತಾ ಅವರ ಪತಿಯನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ, ಮೊದಲಿಗೆ ಈ ತರ ಹತ್ಯೆ ಆದಾಗ ಮನೆಯಲ್ಲೇ ಕೊಲೆ ಆಗಿದೆ ಅಂತಂದ್ರೆ, ಮತ್ತೆ ಲಾಕ್ ಆಗಿದೆ, ಅವ್ರು ಯಾರೋ ಪರಿಚಿತರೇ ಒಳಗ್ ಬಂದಿದ್ದಾರೆ, ಅವ್ರು ತಿಂಡಿ ಮಾಡೋಕೆ ಅವ್ರಿಗೆ ಕೊಡೋದಕ್ಕೋಸ್ಕರ ತಿಂಡಿ ಮಾಡಕ್ ಹೋಗಿದ್ದಾರೆ. ಇದೆಲ್ಲವನ್ನ ಗಮನಿಸಿದಾಗ ಯಾರೋ ಇವ್ರಿಗೆ ತುಂಬಾ ಬೇಕಾದವರೇ ಒಳಗ್ ಬಂದಿದ್ದಾರೆ, ಆದ್ರೆ ಹತ್ಯೆ ಮಾಡಿದ್ದಾರೆ ಅನ್ನುವಾಗ ಪೊಲೀಸರಿಗೆ ಅನುಮಾನ ಬರೋದು ಅವರ ಪತಿಯ ಮೇಲೆ. ಆದ್ರೆ ಅವರ ಪತಿಯನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಅವರಿಬ್ರು ಕೂಡ ಡೈವೋರ್ಸ್ಗೆ ಅರ್ಜಿ ಹಾಕಿದ್ ನಿಜ, ಆದ್ರೆ ಆ ತರದ್ ಯಾವುದೇ ದ್ವೇಷ ಇರ್ಲಿಲ್ಲ ಅನ್ನೋದು ಗೊತ್ತಾಗುತ್ತೆ. ನಂತರ ಮತ್ತೆ ಪೊಲೀಸರು ವಿಚಾರಣೆನ ಶುರು ಮಾಡ್ತಾರೆ, ಪರಿಶೀಲನೆ ಶುರು ಮಾಡ್ತಾರೆ. ಆ CCTV ಫುಟೇಜ್ ಅನ್ನು ಇಟ್ಕೊಂಡು ಆ ಅಪಾರ್ಟ್ಮೆಂಟ್ಗೆ ಮೆಟ್ಟಲ್ ಹತ್ತಿ ಹೋಗಿದಂತ ಎಲ್ಲಾ ಜನರನ್ನ ವಿಚಾರಿಸ್ತಾರೆ. ಸುಮಾರು 200 ಜನರನ್ನ ವಿಚಾರಣೆ ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಅವರಿಗೆ ಸುಳಿವು ಸಿಗೋದೇ ಇಲ್ಲ. ಆದ್ರೆ ಒಂದೇ ಒಂದು ಫುಟೇಜ್ ಅವರಿಗೆ ತುಂಬಾ ಕುತೂಹಲವನ್ನ ಕೆರಳಿಸುತ್ತೆ. ಅದೇನು ಅಂತಂದ್ರೆ, ದಂಪತಿಗಳಿಬ್ರು ತಮ್ಮ 13 ವರ್ಷದ ಬಾಲಕನನ್ನ ಜೊತೆನಲ್ಲಿ ಕರ್ಕೊಂಡು ಆ ಅಪಾರ್ಟ್ಮೆಂಟ್ ಒಳಗಡೆ ಮೆಟ್ಟಲ್ ಹತ್ಕೊಂಡು ಹೋಗಿರೋದನ್ನ ಅವರು ನೋಡ್ತಾರೆ. ಅದಾದ್ಮೇಲೆ ಮೇಲ್ಗಡೆ ಲಿಫ್ಟ್ ಹತ್ರ ಒಂದು CCTV ಫುಟೇಜ್ ಇರುತ್ತೆ. ಅಲ್ಲಿ ಲಿಫ್ಟ್ ಇಂದ ಹೊರಗೆ ಬರೋದನ್ನು ಕೂಡ ಇವರು ಗಮನಿಸ್ತಾರೆ. ಈ 2 ಫುಟೇಜ್ ಅನ್ನ ನೋಡಿದಾಗ ಇವರು ಮೆಟ್ಲು ಹತ್ಕೊಂಡು ಒಳಗಡೆ ಹೋಗುವಾಗ ಹಾಕಿದಂತ ಬಟ್ಟೆಗೂ ಮತ್ತೆ ಲಿಫ್ಟ್ ಇಂದ ವಾಪಸ್ ಆ ಅಪಾರ್ಟ್ಮೆಂಟ್ ಇಂದ ಹೊರಗೆ ಹೋಗಕ್ಕೆ ಲಿಫ್ಟ್ ಹತ್ತಿ ಏನ್ ಕೆಳಗಡೆ ಇಳಿದು ಬರ್ತಾರೆ ಆಗ ಹಾಕಿದ ಬಟ್ಟೆ ಬೇರೆ ಬೇರೆ ಆಗಿರುತ್ತೆ. ತಕ್ಷಣ ಇವ್ರು ಯಾರು ಏನು ಅಂತ ವಿಚಾರಣೆ ಮಾಡ್ತಾರೆ. ಆದ್ರೆ ಅವರು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ. ಗಂಡ ಹೆಂಡತಿ ಇಬ್ರು ಮುಖಕ್ಕೆ ಮಾಸ್ಕ್ ಹಾಕೊಂಡಿರ್ತಾರೆ, ಆದ್ರೆ ಮಗ ಹಾಕೊಂಡಿರೋದಿಲ್ಲ. ಆಮೇಲೆ ಆ ಫುಟೇಜ್ ಅನ್ನ ನೀವು ನೋಡಿ, ಅವರಿಬ್ರು ಒಂದು ದೊಡ್ಡ ಬ್ಯಾಗ್ ಅನ್ನ ಗಂಡ ಬೆನ್ನಿಗೆ ಹಾಕೊಂಡಿದ್ದಾನೆ. ಅದ್ರೊಳಗೆ ಏನೋ ತುಂಬಿದ್ದಾರೆ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಹಾಗೇನೆ ಆ ತಾಯಿ, ಅವರಮ್ಮನು ಕೂಡ ಆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾಳೆ, ಆದ್ರೆ ಮಗ ಹಾಕೊಂಡಿಲ್ಲ. ಮಗನನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಸುತ್ತೆ. ಅವನನ್ನ ಎಳೆದು ಮುಂದಕ್ಕೆ ಮೆಟ್ಲು ಹತ್ತಕ್ಕೆ ಅವರಮ್ಮ ಕಳಿಸ್ತಾಳೆ. ಇದೆಲ್ಲ ಆದಾಗ ಇವರು ಎಲ್ಲಿಯವರು, ಯಾರು, ಹೇಗೆ ಇವ್ರನ್ನ ಪತ್ತೆ ಹಚ್ಚೋದು ಅಂತ ಪೊಲೀಸರು ತಲೆ ಕೆಡಿಸ್ಕೊಳ್ತಾರೆ. ಆಗ ಅಕ್ಕಪಕ್ಕದವ್ರನ್ನೆಲ್ಲ ತುಂಬಾ ವಿಚಾರಿಸಿದಾಗ ಅವತ್ತಿನ ದಿನ ಅಂದ್ರೆ 8ನೇ ತಾರೀಕಿನಂದು ಈ ಹತ್ಯೆ ನಡೆದಿರುತ್ತೆ. ಅಂದು ಆ ಏರಿಯಾದಲ್ಲಿ ಒಂದು ಕಾರ್ ಬಹಳ ಹೊತ್ತು ನಿಂತಿರುತ್ತೆ, ಅದು ಟ್ಯಾಕ್ಸಿ. ಆ ಟ್ಯಾಕ್ಸಿಯನ್ನ ಪತ್ತೆ ಮಾಡ್ತಾರೆ ಇವರು. ಅವನನ್ನ ವಿಚಾರಿಸಿದಾಗ ಅವನು ಒಂದು ಲಾಡ್ಜ್ ಹತ್ರ ಕರ್ಕೊಂಡು ಹೋಗೋರನ್ನ ಬಿಟ್ಟಿದ್ದನ್ನ ಆ ಫೋಟೋ ನೋಡಿ ಗುರುತಿಸ್ಬಿಟ್ಟು ಹೇಳ್ತಾನೆ. ಪೊಲೀಸರು ಆ ಲಾಡ್ಜ್ಗೆ ಹೋಗ್ತಾರೆ. ಆ ಲಾಡ್ಜ್ಗೆ ಹೋಗಿ ವಿಚಾರಿಸ್ತಾರೆ. ಅವರು ಕೂಡ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಅಲ್ಲಿ ಅವ್ರು ಕೊಟ್ಟಿದ್ದಂತ ಆಧಾರ್ ಕಾರ್ಡ್, ID ಕಾರ್ಡ್
ಅವರಿಗೆ ಸಿಗುತ್ತೆ. ಆಮೇಲೆ ಇವರಿಗೆ ಮನೆಯಲ್ಲಿ ಕೂಡ ಒಂದು ID ಕಾರ್ಡ್ ಸಿಕ್ಕಿರುತ್ತೆ. ಅದನ್ನು ಕೂಡ ಇವರು ಪರಿಶೀಲನೆ ಮಾಡ್ತಾರೆ. ಹಾಗೆ ಅಲ್ಲಿ ಲಾಡ್ಜಲ್ಲಿ ಕೊಟ್ಟಿರುವಂತ ID ಕಾರ್ಡ್ ಅನ್ನ ಕೂಡ ಪರಿಶೀಲನೆ ಮಾಡ್ತಾರೆ. ಮತ್ತೆ ಅಲ್ಲಿ ಕೊಟ್ಟಿದ್ದಂತ ಫೋನ್ ನಂಬರ್ನ ತಗೊಳ್ತಾರೆ. ಇದನ್ನ ವಿಚಾರಿಸಿದಾಗ ಅಲ್ಲಿ ಲಾಡ್ಜ್ ನಲ್ಲಿ ಇದ್ದಂತವ್ರು ಹೇಳೋದೇನು ಅಂತಂದ್ರೆ, ಅವರು ಬಂದು ಲಾಡ್ಜ್ಗೆ ಬಂದ ನಂತರ ತಮ್ಮ ಬಟ್ಟೆನ ಬದಲಾಯಿಸಿ ಆ ಲಾಡ್ಜ್ ಇಂದ ಹೊರಗಡೆ ಹೋಗಿರ್ತಾರೆ. ಆದ್ರೆ ಎಲ್ಲಿ ಹೋಗಿದ್ರು ಏನಾಯ್ತು ಅವ್ರಿಗೆ ಗೊತ್ತಿರೋದಿಲ್ಲ. ಇದಾದ ನಂತರ ಪೊಲೀಸರು ಏನ್ ಮಾಡ್ತಾರೆ, CCTV ಫುಟೇಜ್ ಅನ್ನ ಹುಡುಕೊಂಡು ಇವ್ರು ಎಲ್ಲೆಲ್ಲಿ ಪ್ರಯಾಣ ಮಾಡಿರ್ಬೋದು ಅಂತ ನೋಡಕ್ ಹೋಗ್ತಾರೆ. ಆದ್ರೆ ಇವ್ರು ಪದೇ ಪದೇ ಬಟ್ಟೆ ಬದಲಾಯಿಸಿದ್ದು ಅವ್ರಿಗೆ ದೊಡ್ಡ ಕಗ್ಗಂಟಾಗುತ್ತೆ. ಯಾಕಂದ್ರೆ CCTV ಫುಟೇಜ್ ಅಲ್ಲಿ ಮುಖವನ್ನ ಗುರುತಿಸೋದು ಸುಲಭ ಇರಲ್ಲ, ಮಾಸ್ಕ್ ಬೇರೆ ಹಾಕಿರ್ತಾರ ಅವರು. ಆದ್ರೆ ಇವರಿಗೆ ಕ್ಲೂ ಸಿಗೋದು ಅವರ ಮಗ ಧರಿಸಿದ್ದಂತಹ ಬಟ್ಟೆಯಿಂದ. ಅಂದ್ರೆ ಗಂಡ ಹೆಂಡತಿ ಇಬ್ರು ಬಟ್ಟೆ ಬದಲಾಯಿಸಿರ್ತಾರೆ, ಆದ್ರೆ ಮಗ ಬಟ್ಟೆ ಬದಲಾಯಿಸಿರಲ್ಲ. ಅವನು ನೀಲಿ ಬಣ್ಣದ ಶರ್ಟ್ ಏನ್ ಹಾಕೊಂಡಿರ್ತಾನೆ, ಅದೇ ಶರ್ಟ್ ನಲ್ಲೇನೆ ಆ ಅಪಾರ್ಟ್ಮೆಂಟ್ಗೂ ಬಂದಿರ್ತಾನೆ. ಅದಾದ ನಂತರ ಲಾಡ್ಜಿಗೂ ಬಂದಿರ್ತಾನೆ. ಲಾಡ್ಜಿಂದ ಹೊರಗಡೆ ಹೋಗುವಾಗ್ಲೂ ಕೂಡ ಅದೇ ಟಿ ಶರ್ಟ್ ನಲ್ಲಿ ಇರ್ತಾನೆ. ಹಾಗಾಗಿ ಇದನ್ನ ಕೊಲೆ ಮಾಡಿದ್ದು ಗಂಡ ಹೆಂಡತಿ ಇಬ್ರು ಸೇರಿ ಅನ್ನೋದು ಪೊಲೀಸರಿಗೆ ಸ್ಪಷ್ಟ ಆಗಿರುತ್ತೆ. ಇಲ್ಲಿ ಅವರನ್ನ ಪತ್ತೆ ಹಚ್ಚೋದು ಹೇಗೆ, ಎಲ್ಲಿದ್ದಾರೆ ಅಂತ ಹೇಳಿದ್ರೆ, ಒಂದು ಟಿ ಶರ್ಟ್ ಇಂದ ಅವರು ಪತ್ತೆ ಹಚ್ಚುತ್ತಾರೆ ಅಂತ. ಇಲ್ಲಿ ಇವರು ಬಟ್ಟೆ ಬದಲಾಯಿಸಿರ್ತಾರೆ, ಲಾಡ್ಜಿಗೆ ಬಂದು ಬಟ್ಟೆ ಬದಲಾಯಿಸಿರ್ತಾರೆ, ಅಲ್ಲಿಂದ ಹೋಗಿರ್ತಾರೆ. ಅಲ್ಲಿಂದ ಮುಂದೆ ಆಟೋ ಮಾಡ್ಕೊಂಡವರು ರೈಲ್ವೆ ಸ್ಟೇಷನ್ಗೆ ಹೋಗಿರ್ತಾರೆ. ಕೊನೆಗೆ ರೈಲ್ವೆ ಸ್ಟೇಷನ್ ನಲ್ಲಿ ಹೋಗಿ ಅವರು ಆ ಮಗ ಧರಿಸಿದಂತ ಟಿ ಶರ್ಟ್ ಅನ್ನ ಫಾಲೋ ಮಾಡ್ಕೊಂಡು ಹೋಗಿ, ಆ ಕಲರ್ ನ ಫಾಲೋ ಮಾಡ್ಕೊಂಡು ಹೋಗಿ ಅವರು ಯಾವ ಟ್ರೈನ್ ಅನ್ನ ಹತ್ತಿದ್ದಾರೆ ಅನ್ನೋದನ್ನ ಪತ್ತೆ ಮಾಡ್ತಾರೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ಇವರು ರೈಲ್ವೆ ಸ್ಟೇಷನ್ಗೆ ಬಂದ್ಮೇಲೂ ಕೂಡ ಈ ದಂಪತಿಗಳು ಮತ್ತೆ ಬಟ್ಟೆ ಬದಲಾಯಿಸಿರ್ತಾರೆ. ಅಂದ್ರೆ ಎಷ್ಟು ವ್ಯವಸ್ಥಿತವಾಗಿ ಇವರು ಈ ಕೊಲೆನ ಮಾಡಿದ್ದಾರೆ, ಮತ್ತೆ ಇದರಲ್ಲಿ ಎಷ್ಟು ಚಾಲಾಕಿ ಆಗಿರ್ತಾರೆ ಅವರು ಇಂಥ ಕೃತ್ಯಗಳಲ್ಲಿ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿರುವಂತ ವಿಚಾರ. ಅವರು ಹತ್ತಿದ್ದು ವೆಸ್ಟ್ ಬೆಂಗಾಲ್ನ ಟ್ರೈನ್ ಅನ್ನ. ಅಂದ್ರೆ ವೆಸ್ಟ್ ಬೆಂಗಾಲಿಂದ 1400 ಕಿಲೋಮೀಟರ್ ಪ್ರಯಾಣ ಮಾಡಿ ಬಂದು ಅವರು ಇವರನ್ನ ಕೊಲೆ ಮಾಡಿ ಹೋಗಿದ್ದಾರೆ. ಅಂದ್ರೆ ಯಾವ ಡೀಲ್ ಅಥವಾ ಯಾವ ವ್ಯವಹಾರ ಇವ್ರ ಮಧ್ಯೆ ಇತ್ತು, ಯಾಕಾಗಿ ಅವ್ರು ಈ ಕೊಲೆ ಮಾಡಿದ್ರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿ ಕಾಡುತ್ತೆ. ಪೊಲೀಸರು ಲಾಡ್ಜ್ ನಲ್ಲಿ ಅವ್ರು ಕೊಟ್ಟಿದ್ದಂತ ಫೋನ್ ನಂಬರ್ ಮೂಲಕ ಅವರನ್ನ ಟ್ರೇಸ್ ಮಾಡ್ತಾರೆ. ಪಶ್ಚಿಮ ಬಂಗಾಳದ ತನಕ ಪೊಲೀಸರು ಹೋಗ್ತಾರೆ. ಕೊನೆಗೆ ಪೊಲೀಸರು ಅಲ್ಲಿ ಹೋಗ್ತಾರೆ. ರಾಮ್ ಪ್ರಸಾದ್ ದಾಸ್ ಮತ್ತು ಅವರ ಪತ್ನಿ ಬನಶ್ರೀ ದಾಸ್ ಇವರಿಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾರೆ. ಮತ್ತು ಅವರ 13 ವರ್ಷದ ಮಗನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆನ ಕೈಗೊಳ್ತಾರೆ. ಇವರು ಅಲ್ಲಿ ಕೊಲೆ ಮಾಡಿದ್ದು ಹೇಗೆ ಅಂತ ಅಂದ್ರೆ, ಒಂದು ಹತ್ಯೆ ಮಾಡೋದಕ್ಕೆ ಪ್ಲಾನ್ ಮಾಡಿ ಹೋದಂತ ದಂಪತಿಗಳು ತಮ್ಮ ಮಗನನ್ನ ಕರ್ಕೊಂಡು ಹೋಗ್ತಾರೆ ಜೊತೆನಲ್ಲಿ ಅಂತಂದ್ರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಅಂದ್ರೆ ಇದನ್ನ ಕದ್ದು ಮುಚ್ಚಿ ಮಾಡೋರಿದ್ದಾರೆ, ತಮ್ಮ ಮಕ್ಕಳಿಗೆ ಮನೆಯವ್ರಿಗೆ ಗೊತ್ತಾಗ್ದಂಗ್ ಮಾಡೋರಿದ್ದಾರೆ. ಆದ್ರೆ ತಮ್ಮ ಸ್ವಂತ ಮಗನನ್ನ ಅವನ ಕಣ್ಣೆದುರುಗಡೆನೆ ಇವ್ರು ಇಂಥ ಹತ್ಯೆನ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಭಯಾನಕ ಅಂತ ಅನ್ಸುತ್ತೆ. ಅದು ಮಾಡಿದ್ದಾದ್ರೂ ಹೇಗೆ? ಅವರು ಅಪಾರ್ಟ್ಮೆಂಟಿಗೆ ಮಗನನ್ನ ಜೊತೆನಲ್ಲಿ ಕರ್ಕೊಂಡು ಮೊದಲೇ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾರೆ. ಬಂದು ಒಳಗಡೆ ದೇಬೋಸ್ಮಿತಾ ಅವರ ಜೊತೆನಲ್ಲಿ ಬಾಗ್ಲಿ ತೆಗಿತಾರೆ. ದೇಬೋಸ್ಮಿತಾ ಅವರು ಒಳಗ್ ಬಂದು ಕುತ್ಕೊಳ್ತಾರೆ. ಕೊನೆಗೆ ಅವ್ರಿಗೆ ಕುಡಿಯೋದಕ್ಕೆ ನೀರು ಕೊಟ್ಟಿರ್ತಾರೆ ದೇಬೋಸ್ಮಿತಾ. ಅದಾದ್ಮೇಲೆ ಕಾಫಿ ಟೀ ಅನ್ನು ಕೂಡ ಬೇಕಾ ಅಂತ ಕೇಳಿರ್ತಾರೆ. ಇದಾದ್ಮೇಲೆ ಇವ್ರು ಏನ್ ಮಾಡಿರ್ತಾರೆ ಅಂತಂದ್ರೆ, ಅವರನ್ನ ಎದುರುಗಡೆ ಒಂದು ಬ್ಯಾಗ್ ಅನ್ನ ತೆಗೆದು, ನೋಡಿ ನಿಮ್ಗೆ ಬೇಕಾಗಿರೋಷ್ಟು ಕೋಟಿ ಹಣ ಇಲ್ಲಿ ತಂದಿದೀವಿ, ನೀವು ನಮ್ಗೆ ಆ ಜಾಗವನ್ನ ಬಿಟ್ಕೊಡಿ ಅಂತ ಕೇಳಿರ್ತಾರೆ. ಆದ್ರೆ ದೇಬೋಸ್ಮಿತಾ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ನಾನು ಖಂಡಿತ ಅದನ್ನ ಮಾರೋದಿಲ್ಲ, ನನಗೆ ಮಾರೋಕೆ ಇಷ್ಟ ಇಲ್ಲ, ನೀವು ಮೊದಲು ಆ ಬಿಲ್ಡಿಂಗ್ ಅನ್ನ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಇವರು ಒಪ್ಪಲ್ಲ. ಪದೇ ಪದೇ ಬನಶ್ರೀ ದಾಸ್ ಅವರು ಕೂಡ ದೇಬೋಸ್ಮಿತಾ ಅವ್ರಿಗೆ ಹೇಳ್ತಾರೆ, ಇಲ್ಲ ನಮಗ್ ಬೇಕು ಆ ಕಟ್ಟಡ, ನಮ್ಗೆ ನಾವು ಹಲವು ವರ್ಷಗಳಿಂದ ಅಲ್ಲಿ ಬಾಡಿಗೆಗಿದ್ದೀವಿ, ನಮಗ್ ಮಾರ್ಬಿಡಿ ಅದನ್ನ ಅಂತ ಬಲವಂತ ಮಾಡ್ತಾರೆ. ದೇಬೋಸ್ಮಿತಾ ಒಪ್ಕೊಳ್ಳೋದಿಲ್ಲ. ಆಗ ಒಪ್ಕೊಳ್ಳದೆ ಇದ್ದಾಗ ರಾಮ್ ಪ್ರಸಾದ್ ದಾಸ್ ಏನ್ ಮಾಡ್ತಾರೆ ಅಂದ್ರೆ, ಅಡಿಗೆ ಮನೆಗೆ ಹೋಗಿ ಕುಟಾಣಿ ಇರುತ್ತಲ್ಲ, ಕಲ್ಲಿನದ ಒಂದು ಚಿಕ್ಕ ಕುಟಾಣಿ ಮನೆಯಲ್ಲಿ ಎಲ್ಲರೂ ಇಟ್ಕೊಳ್ತಾರೆ. ಅದನ್ನ ಕುಟ್ಟೋದಿಕ್ ಪುಡಿ ಮಾಡೋದಿಕ್ಕೆ ಎಲ್ಲ ಇಟ್ಕೊಂಡಿರ್ತಾರೆ. ಆ ಕುಟಾಣಿಯ ಕಲ್ಲನ್ನ ತಗೊಂಡ್ ಬಂದು ಇವರ ತಲೆಗೆ ಜೋರಾಗಿ ಹೊಡಿತಾರೆ. ರಕ್ತ ಬರುತ್ತೆ. ಇವ್ರು ಕಿರ್ಚ್ಕೊಳ್ತಾರೆ. ಯಾಕೆ, ಏನ್ ಮಾಡ್ತಾ ಇದ್ದೀರಾ, ಹಿಂಗ್ ಮಾಡ್ಬೇಡಿ, ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಗಾಬರಿಯಾಗಿ ದೇಬೋಸ್ಮಿತಾ ಕೇಳ್ತಾರೆ. ಆದ್ರೆ ಅವ್ರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ. ಮೇಲೆ 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 ಅವರನ್ನ ಸಾಯೋವರೆಗೂ ಹಲ್ಲೆ ಮಾಡ್ತಾರೆ. ಆಗ ಬನಶ್ರೀ ದಾಸ್ ಕೂಡ ಬ್ಯಾಗ್ ನಲ್ಲಿ ಇದ್ದಂತ ರೇಸರ್ನ ತಗೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ದಾಳಿ ಮಾಡಿ ಎಲ್ಲಾ ಕಡೆ ಚುಚ್ಚುತ್ತಾರೆ, ಕೊಯ್ತಾರೆ. ಆಮೇಲೆ ಅಡಿಗೆ ಮನೆಯಿಂದ ಚಾಕು ತಗೊಂಡ್ ಬಂದು ಕೂಡ ಅವರು ಚುಚ್ಚಿ ಅವರನ್ನ ಭೀಕರವಾಗಿ ಸಾಯ್ತಾರೆ. ಎಷ್ಟು ಕ್ರೂರವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದರೆ, ಸಾಯಿಸ್ತಾರೆ ಅಂತಂದ್ರೆ, ಆ ದೇಬೋಸ್ಮಿತಾ ಅವರ ಕಣ್ಣು ಹೊರಗಡೆ ಬಂದಿರುತ್ತೆ, ತಲೆ ಒಡೆದಿರುತ್ತೆ, ಮೈಯಲ್ಲಿ ಎಲ್ಲಾ ಕಡೆ ರಕ್ತ ಸುರಿದಿರುತ್ತೆ. ಇದಿಷ್ಟು ಕೃತ್ಯವನ್ನ ಅವರು ತಮ್ಮ ಮಗನ ಎದುರಿಗೆ ಮಾಡಿರ್ತಾರೆ. 13 ವರ್ಷದ ಬಾಲಕನ ಕಣ್ಣೆದುರೇ ಈ ಕೃತ್ಯ ನಡೆದಿರುತ್ತೆ. ಅವನು ದೂರದಲ್ಲಿ ಕುತ್ಕೊಂಡು ಇದನ್ನೆಲ್ಲ ನೋಡ್ತಿರ್ತಾನೆ. ಡ್ರಾಯಿಂಗ್ ರೂಮ್ ಅಲ್ಲೇ ಕೂತಿರ್ತಾನೆ.
ಮಾಡೋದು ಅಪ್ಪ ಅಮ್ಮ ಇಬ್ರು ಕೂಡ. ಅಲ್ಲಿಂದ ಅವರು ಏನ್ ಮಾಡ್ತಾರೆ, ಮೆಟ್ಲಿಂದ ಮತ್ತೆ ಇಳಿದು ಹೋಗ್ಬಾರ್ದು, ಡೌಟ್ ಬರುತ್ತೆ, ಅನುಮಾನ ಬರುತ್ತೆ, ಗುರುತಿಸ್ತಾರೆ ಯಾರಾದ್ರೂ ಅಂತ ಹೇಳಿ ಅವರು ಪೊಲೀಸರಿಗೆ ಕಣ್ತಪ್ಪಿಸ್ಬೇಕು ಅಂತಾನೆ ಬಟ್ಟೆ ಬದಲಾಯಿಸ್ಕೊಂಡು ಲಿಫ್ಟ್ ಇಂದ ಕೆಳಗಡೆ ಬಂದಿರ್ತಾರೆ. ಲಿಫ್ಟ್ ಇಂದ ಬಂದು ಲಾಡ್ಜ್ಗೆ ಹೋಗಿರ್ತಾರೆ. ರಾಮ್ ಪ್ರಸಾದ್ ದಾಸ್ ಪಶ್ಚಿಮ ಬಂಗಾಳದಲ್ಲಿ ದೇಬೋಸ್ಮಿತಾ ಅವರ ಪ್ರಾಪರ್ಟಿ ಏನಿರುತ್ತಲ್ಲ, ಕೋಟಿ ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ, ಆ ಕಟ್ಟಡದಲ್ಲಿ ಅವರು ವಾಸ ಇರ್ತಾರೆ, ಬಾಡಿಗೆಗೆ ಇರ್ತಾರೆ. 11,000 ರೂಪಾಯಿ ಬಾಡಿಗೆ ಮನೆ. ಅದಾದ್ಮೇಲೆ ಇವರೊಂದು ಅಂಗಡಿನ ಹಾಕೊಂಡಿರ್ತಾರೆ, ಅದು ಸ್ಯಾನಿಟರಿ ಶಾಪು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಅಂಗಡಿ ಮತ್ತೆ ಮನೆ ಎಲ್ಲದೂ ಕೂಡ ಒಟ್ಟಿಗೆ ಒಂದೇ ಕಡೆ ಮಾಡ್ಕೋಬೇಕು ಅಂತ ಬಯಸ್ತಾರೆ ರಾಮ್ ಪ್ರಸಾದ್. ಜೊತೆನಲ್ಲಿ ಆ ಇಡೀ ಕಟ್ಟಡವನ್ನೇ ಕೊಂಡ್ಕೊಳ್ಬೇಕು ಅಂತ ಆಸೆ ಪಡ್ತಾರೆ. ಅಂದ್ರೆ ರಾಮ್ ಪ್ರಸಾದ್ ದಾಸ್ ಬರೀ ತಮ್ಮ ಜೀವನೋಪಾಯಕ್ಕಾಗಿ ಅದನ್ನ ಆಸೆ ಪಟ್ಟಿದ್ದಲ್ಲ, ಅವರ ಮೇಲೆ ಸುಮಾರು ಇಂತಹ ಮೋಸ ವಂಚನೆಯ 15ಕ್ಕೂ ಹೆಚ್ಚು ದೂರುಗಳು ಈಗ ಪೊಲೀಸರಿಗೆ ಸಿಗತ್ತೆ. ಅಂದ್ರೆ ತುಂಬಾ ಜನರ ಹತ್ರ ದುಡ್ಡು ತಗೊಂಡು ಅವ್ರಿಗೆ ವಾಪಸ್ ಕೊಡದೆ ಮೋಸ ಮಾಡಿರ್ತಾನೆ, ಮತ್ತೆ ಕೆಲವ್ರಿಗೆ ಚೀಟ್ ಮಾಡಿರ್ತಾನೆ, ನಂಬಿಸಿ ಮೋಸ ಮಾಡಿರ್ತಾನೆ. ಈ ತರ ಹಲವು ಪ್ರಕರಣಗಳು ಅವ್ರ ಮೇಲೆ ಇರೋದು ಗೊತ್ತಾಗುತ್ತೆ. ಹಾಗಾಗಿ ಅವನು ಈ ಕಟ್ಟಡವನ್ನ, ದೇಬೋಸ್ಮಿತಾ ಅವ್ರಿಗೆ ಈ ಪ್ರಾಪರ್ಟಿ ಅವರ ಅಜ್ಜಿ ಕಡೆಯಿಂದ ಬಂದಿರತ್ತೆ. ಹಾಗಾಗಿ ಅವರು ಆ ಪ್ರಾಪರ್ಟಿ ವೆಸ್ಟ್ ಬೆಂಗಾಲ್ ಅಲ್ಲಿ ಇದ್ರೂ ಕೂಡ ಅವರು ದೆಹಲಿನ ಯೂನಿವರ್ಸಿಟಿನಲ್ಲಿ ಅವರು ಕೆಲಸ ಮಾಡ್ತಿದ್ರಿಂದ ದೆಹಲಿನಲ್ಲೇ ವಾಸ ಇರ್ತಾರೆ. ಆಗಾಗ ಬಂದು ಹೋಗ್ತಿರ್ತಾರೆ. ಇವ್ರಿಗೆ ಬಾಡಿಗೆ ಕೊಟ್ಟಿರ್ತಾರೆ. ಯಾವಾಗ ಇವರು ಈ ಪ್ರಾಪರ್ಟಿನ ನಮ್ಗೆ ಮಾರಿ ಅಂತ ಮೇಲೆ ಮೇಲೆ ಇವ್ರಿಗೆ ಒತ್ತಡವನ್ನ ಹಾಕಕ್ ಶುರು ಮಾಡ್ತಾರೋ, ಆಗ ದೇಬೋಸ್ಮಿತಾ ಇವರಿಗೆ ಕಟ್ಟಡವನ್ನು ಖಾಲಿ ಮಾಡಿ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿರ್ತಾರೆ. ಆದ್ರೆ ಅಷ್ಟಕ್ಕೇನೆ ರಾಮ್ ಪ್ರಸಾದ್ ದಾಸ್ ಸುಮ್ನೆ ಆಗೋದಿಲ್ಲ. ಆತ ದೆಹಲಿಗೆ ಆಗಾಗ ಬರ್ತಾ ಇರ್ತಾನೆ. ಯಾಕೆ ಅಂತಂದ್ರೆ ತನ್ನ ಅಂಗಡಿನಲ್ಲಿ ಏನ್ ಮಾರಾಟ ಮಾಡ್ತಿರ್ತಾನೆ ಆ ವಸ್ತುಗಳನ್ನ ಕಡಿಮೆ ಬೆಲೆಗೆ ದೆಹಲಿಯಲ್ಲಿ ಪರ್ಚೇಸ್ ಮಾಡ್ಕೊಂಡು ವೆಸ್ಟ್ ಬೆಂಗಾಲ್ ತಂದು ಮಾರ್ತಿರ್ತಾನ ಅವನು. ಹಾಗೆ ದೆಹಲಿಗೆ ಬರ್ತಾ ಇದ್ದಂತ ರಾಮ್ ಪ್ರಸಾದ್ ಇವರ ಅಪಾರ್ಟ್ಮೆಂಟ್ ಹತ್ರ ಬಂದು ಇವ್ರು ಯಾವಾಗ ಯೂನಿವರ್ಸಿಟಿಗೆ ಹೋಗ್ತಾರೆ, ಹೇಗ್ ಹೋಗ್ತಾರೆ, ಯಾಕೆ, ಯಾರಿದ್ದಾರೆ ಮನೇಲಿ, ಎಲ್ಲವನ್ನ ಕೂಡ ಗಮನಿಸಿರ್ತಾನೆ. ಇವ್ರು ಒಂಟಿಯಾಗಿದ್ದಾರೆ ಅನ್ನೋದು ಅವನ್ಗೆ ಗೊತ್ತಾಗಿರುತ್ತೆ. ಈಗ ಮೂವರನ್ನು ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಆದ್ರೆ ಇಲ್ಲಿ ನಮ್ಗೆ ಆಶ್ಚರ್ಯ ಆಗೋದು, ಇಂಥ ಒಂದು ದುಷ್ಕೃತ್ಯನ ಮಾಡುವಾಗ, ಒಂದು ಕೊಲೆಯನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದಾಗ ಮಗನನ್ನ ಯಾಕೆ ಜೊತೆಲಿ ಕರ್ಕೊಂಡು ಬಂದ್ರು ಅಂತ. ಅಂದ್ರೆ ಅವರಿಗೆ ತಾವು ಮಾಡೋದು ಅಥವಾ ಮಾಡ್ತಿರೋ ಸರಿ ಅಂತ ಅನ್ಸಿದೆ, ಮತ್ತೆ ಹೀಗೆ ಬದುಕ್ಬೇಕು ಅಂತ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅವ್ರು ಆರಿಸ್ಕೊಂಡಂತ ದಾರಿ ಕೂಡ ಸರಿ ಅಂತ ಅವ್ರಿಗೆ ಅನ್ಸಿದೆ. ಅದನ್ನೇ ಮಗ ಅನುಸರಿಸ್ಬೇಕು ಅಂತ ಅವ್ರು ಬಯಸಿದ್ರ. ಅಂದ್ರೆ ನೀನು ಕೂಡ ಮುಂದೆ ಬಯಸಿದ್ದನ್ನ ಪಡ್ಕೊಳ್ಳೋದಿಕ್ಕೆ ಏನ್ ಮಾಡಕ್ಕೂ ಹೇಸ್ಬಾರ್ದು ನೋಡು ಅಂತ ಕಲ್ಸೋದಿಕ್ಕಾಗಿ ಅವನನ್ನ ಕರ್ಕೊಂಡ್ ಬಂದ್ರ. ಅವನನ್ನ ಕೂರಿಸಿ ಅವನ ಕಣ್ಣೆದುರೇನೆ ಇವ್ರು ಇಂಥ ಕೊಲೆಯನ್ನ ಮಾಡ್ತಾರೆ ಅಂತಂದ್ರೆ ನಿಜವಾಗ್ಲೂ ಆಘಾತಕಾರಿಯಾದಂತ ಸಂಗತಿ ಇದು. 13 ವರ್ಷದ ಬಾಲಕನ ಬದುಕು ಕೂಡ ಇಂಥ ಅಪ್ಪ ಅಮ್ಮನಿಂದಾಗಿ ಈಗ ಅತಂತ್ರ ಆಗಿದೆ, ಹಾಳಾಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.